ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಂಡ್ ಅಗ್ರಿ ಫಾರ್ಮಿಂಗ್. ಒಬ್ಬ ರೈತ ಫಾರ್ಮಿಂಗ್ ಮಾಡೋದು ಅಷ್ಟೇ ಅಲ್ಲ, ರೈತ ಬೆಳೆದಂಥ ಯಾವುದೇ ಬೆಳೆ ಆಗಿರಲಿ, ತಾನು ಬೆಳೆದಂಥ ಬೆಳೆಗೆ ಎಲ್ಲಿ ಬೆಸ್ಟ್ ಮಾರ್ಕೆಟ್ ಮತ್ತು ಬೆಸ್ಟ್ ಪ್ರೈಸ್ ಸಿಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದರೆ ನೀವುಗಳು ವರ್ಷಾನುಗಟ್ಟಲೆ ಶ್ರಮಪಟ್ಟು ಬೆವರರಿಸಿ ಬೆಳೆ ಬೆಳೆದು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ, ಮಧ್ಯವರ್ತಿಗಳು, ನಾವು ದಲ್ಲಾಳಿಗಳು ಅಂತ ಏನು ಕರಿತೀವಿ, ಅವರುಗಳು ತಮ್ಮ ಬೇಳೆಗಳನ್ನು ಇಲ್ಲಿ ಬೇಯಿಸ್ಕೋತಾರೆ. ಹೇಗೆ ಅಂತಂದರೆ, ನಿಮಗೆ ಮಾರ್ಕೆಟಿಂಗ್ ಐಡಿಯಾನೇ ಗೊತ್ತಿಲ್ಲ ಅಂತಂದರೆ ನೀವು ಬೆಳೆದಂಥ ಪ್ರಾಡಕ್ಟು ಅಂದರೆ ಏನು ಬೆಳೆ ಇರುತ್ತೆ ಅದು ಸರಿ ಇಲ್ಲ, ನೀವು ಬೆಳೆದಂಥ ಬೆಳೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಹೆದರಿಸ್ತಾರೆ. ಸೊ ರೈತ ತಾನು ಬೆಳೆದಂಥ ಬೆಳೆ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ದಲ್ಲಾಳಿಗಳ ಹೆದರಿಕೆಗೆ ಅವನು ಹೆದರ್ಕೊಂಡು, ಸೊ ಅಟ್ಲೀಸ್ಟ್ ನಾವು ಹಾಕಿರುವಂಥ ಬಂಡವಾಳ ಆದರೂ ನಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ಕಡಿಮೆ ಬೆಲೆಗೆ ತನ್ನ ಬೆಳೆದಂಥ ಬೆಳೆನ ಮಾರೋಕ್ಕೆ ರೆಡಿ ಆಗಿಬಿಡ್ತಾನೆ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಬೆಳೆ ಬೆಳೆದ ನಂತರ ನೀವು ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತೇಳಿ ನೀವೇ ಖುದ್ದಾಗಿ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಪ್ರೆಸೆಂಟ್ ಏನು ಮಾರ್ಕೆಟ್ ಪ್ರೈಸ್ ನಡೀತಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಂಡು ಮತ್ತು ನಾವು ಎಲ್ಲಿ ಮಾರಬೇಕು, ಹೇಗೆ ಮಾರಬೇಕು ಅನ್ನೋದನ್ನ ತಿಳ್ಕೊಬೇಕು. ಈಗ ನಾನೊಬ್ಬ ಮರಲ್ ಫಿಶ್ ಫಾರ್ಮರ್ ಆಗಿರೋದ್ರಿಂದ ನಾನು ಬೆಳೆದಂಥ ಮರಲ್ ಫಿಶ್ಗಳನ್ನ ಹೇಗೆ ಸೇಲ್ ಮಾಡಬೇಕು ಮತ್ತು ಎಲ್ಲಿ ಬೆಸ್ಟ್ ಪ್ರೈಸು ಅಂತ ಹೇಳ್ಬಿಟ್ಟು, ಹೈದರಾಬಾದಲ್ಲಿರೋ ರಾಮನಗರ ಫಿಶ್ ಮಾರ್ಕೆಟ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನಾನಿವತ್ತು ಹೈದರಾಬಾದ್ ರಾಮನಗರ ಫಿಶ್ ಮಾರ್ಕೆಟ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಮರಲ್ ಫಿಶ್ಗಳು ಎಷ್ಟು ಬೆಲೆಗೆ ಹೋಗ್ತಾ ಇದ್ದಾವೆ ಮತ್ತು ಇಲ್ಲಿ ನಮ್ಮಲ್ಲಿ ಬ್ರೋಕರ್ಗಳು ಅನ್ನೋರ್ತಕ್ಕವರು ಬಂದು ಎಷ್ಟು ಯಾವ ಪ್ರೈಸಿಗೆ ಬೈ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇವತ್ತು ನಾನು ಹೈದರಾಬಾದ್ ಫಿಶ್ ಮಾರ್ಕೆಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಫಿಶ್ ಮಾರ್ಕೆಟ್ನ ಒಂದು ರೌಂಡ್ ಫುಲ್ ಹಾಕ್ಕೊಂಬರೋಣ, ಯಾವ್ಯಾವುದು ಏನೇನು ಪ್ರೈಸಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ರೇಟ್ 400. पहली पानी एक कृष्ण भी पार्टी रखी जोधपुर में ನೋಡಿ, ನನಗಿಲ್ಲಿ ಫಿಶ್ ಮಾರ್ಕೆಟಿಗೆ ಬಂದಿದ್ದರಿಂದ ಏನು ಬೆನಿಫಿಟ್ ಆಯ್ತಪ್ಪ ಅಂತ ಅಂದರೆ, ನಾವಿಲ್ಲಿ ಫಿಶ್ಗಳನ್ನು ಅಂದರೆ ಫಾರ್ ಎಕ್ಸಾಂಪಲ್ ಮರಲ್ ಫಿಶ್ನ ಯಾವ ರೀತಿ ಮಾರ್ಕೆಟಿಗೆ ನಾವು ತೊಗೊಂಬರ್ಬೇಕು, ಯಾವ್ಯಾವ ಥರ ಡ್ರಮ್ಮಲ್ಲಿ ಸ್ಟೋರ್ ಮಾಡಿಕೊಂಡು ಮತ್ತು ಬಿಫೋರ್ ಅಂದರೆ ಮಾರ್ಕೆಟಿಗೆ ತರೋದಕ್ಕಿಂತ ಮುಂಚೆ ಯಾವ ರೀತಿ ಅದನ್ನ ಕಂಡೀಷನ್ ಮಾಡಬೇಕು. ನಾವು ಕಂಡೀಷನ್ ಮಾಡಿಲ್ಲ ಅಂತಂದರೆ ಮಾರ್ಟಾಲಿಟಿ ಜಾಸ್ತಿ ಬರುತ್ತೆ. ಅಂದರೆ ಟ್ರಾನ್ಸ್ಪೋರ್ಟಲ್ಲಿ ಬರಬೇಕಾದ್ರೆ ಅವು ಸಾವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಸಾವುಗಳ ಸಂಖ್ಯೆನ ಯಾವ ರೀತಿ ಕಡಿಮೆ ಮಾಡಿಕೊಂಡು ನಾವು ಲೈವ್ ಆಗಿ ಫ್ರೆಶ್ ಆಗಿ ಯಾವ ರೀತಿ ಮರಲ್ ಫಿಶ್ನ ಮಾರ್ಕೆಟಿಗೆ ತರಬೇಕು ಅನ್ನೋದನ್ನ ನಾನು ಇಲ್ಲಿ ತಿಳ್ಕೊಂಡೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಇದು ಮಾರ್ಕೆಟ್ ರಾಮನಗರ ಫಿಶ್ ಮಾರ್ಕೆಟ್. ಸೊ ಯಾವ್ಯಾವ ದಿನಗಳಲ್ಲಿ ಯಾವ್ಯಾವ ಟೈಮಿಂಗ್ಸಲ್ಲಿ ಸ್ಟಾರ್ಟ್ ಆಗುತ್ತೆ, ಸೊ ನಾವು ಎಷ್ಟು ಗಂಟೆ ಒಳಗಡೆ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು ಅನ್ನೋ ಎಲ್ಲ ವಿಚಾರಗಳು ನೀವು ಮಾರ್ಕೆಟ್ಗೆ ಬಂದ್ರೇ ನಿಮಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ನಾನು ಬಂದಿರತಕ್ಕಂಥದ್ದು ಸಂಡೇ ಮಾರ್ಕೆಟಿಗೆ. ಸೊ ಸಂಡೇ ಮಾರ್ಕೆಟು ತುಂಬ ಬೇಗನೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಹೋಲ್ಸೇಲ್ ಮಾರ್ಕೆಟೆಲ್ಲ ರಾತ್ರಿ 1 ಗಂಟೆಗೆ ಆಲ್ರೆಡಿ ಚಾಲೂ ಆಗಿರುತ್ತೆ. ಸೊ ನೀವೇನಾದರೂ ಫಾರ್ಮರ್ಸು ಸಂಡೇ ಮಾರ್ಕೆಟಿಗೆ ನಿಮ್ಮ ಫಿಶಸ್ ಏನಾದ್ರು ತರ್ತೀವಿ ಅನ್ನೋದಾದರೆ ನೀವು 12 ಒಳಗಡೆ ಅಂದರೆ ನಿಮ್ಮ ಗಾಡಿನ 12 ಒಳಗಡೆ ತೊಗೊಂಬಂದರೆ ನಿಮಗೆ ಎಂಟ್ರಿ ಸಿಗುತ್ತೆ. ಅದರ್ವೈಸ್ ನೀವೇನಾದರೂ 1 ಗಂಟೆ 1:30 2 ಗಂಟೆ ಮೇಲೆ ಏನಾದರೂ ಬರೋಕ್ಕೆ ಹೋದರೆ ಮಾರ್ಕೆಟು ಫುಲ್ಲು ರಶ್ ಆಗಿರುತ್ತೆ. ಗಾಡಿ ಒಳಗಡೆಗೆ ತೊಗೊಂಬರೋದು ತುಂಬ ಕಷ್ಟ ಆಗುತ್ತೆ.
ಭೀಮರಾಜ್ ಓಕೆ ಥ್ಯಾಂಕ್ ಯು. టిఫిన్ చేస్తుందంటే చూపిద్దాం సనాతం తీసేసినాడు. కళ్యాణ్ ఓ కళ్యాణ్ ನೋಡಿ, ರಾತ್ರಿ 12ರಿಂದ 4:15 5 ಗಂಟೆವರೆಗೂ ಹೋಲ್ಸೇಲ್ ಮಾರ್ಕೆಟ್ ನಡೆಯುತ್ತೆ. ಸೊ 5:30 6 ಆಗ್ತಿದ್ದಂಗೆ ಹೋಲ್ಸೇಲ್ ಮಾರ್ಕೆಟ್ ಸ್ಟಾಪ್ ಆಗಿ ರೀಟೇಲ್ ಸ್ಟಾರ್ಟ್ ಆಗುತ್ತೆ. ಸೊ ರೀಟೇಲ್ ಮಾರ್ಕೆಟಲ್ಲಿ ಕೊಂಡ್ಕೊಂಡಂಥ ಮೀನುಗಳನ್ನ ಸೊ ಇಲ್ಲಿ ಈ ಥರ ಕ್ಲೀನ್ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿ 6ಗೆಲ್ಲ ಈ ಥರ ಕ್ಲೀನಿಂಗ್ ಶಾಪ್ಗಳೆಲ್ಲ ಓಪನ್ ಆಗ್ತವೆ. ಸೊ ಯಾರು ಏನೇ ಮೀನು ತೊಗೊಂಡ್ರು ಇಲ್ಲಿ ಬಂದು ಇವ್ರಿಗೆ ಕೊಟ್ಟರೆ ಸಮ್ ಅಮೌಂಟ್ ಪೇ ಮಾಡಿದ್ರೆ ಇವರು ನಿಮಗೆ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ನಿಮಗೆ ಪ್ಯಾಕ್ ಮಾಡಿಕೊಡ್ತಾರೆ. అన్ని హైబ్రిడ్ పెట్టు వీటికి లాగకూడదుగా చేసి అమ్మ ఎందుకు ಹೈಬ್ರಿಡ್ ಹೈಬ್ರಿಡ್ ಓಕೆ. ಹಾಂ ಹಾಂ ಕರ್ನಾಟಕ ಚಾನಲ್, ಕರ್ನಾಟಕ ಬ್ಯಾಂಗ್ಳೂರ್. हाँ मजा करूँगी वो How much, huh? 420, 320, 320. Oh, 420, 320. Hybrid, huh? నాకు ఇష్టం లక్ష్మి 20 రూపాయల దగ్గర ఉన్నాయి బిడ్డ. How much, भैया?
ಹಾಂ 250. ಇವತ್ತು ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟ್ ನಿಮ್ಗೇನಾದರೂ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರ ಏನಪ್ಪ ಅಂತ ಅಂದರೆ, ನಿಮಗೇನಾದರೂ ರಾಮನಗರ ಹೈದರಾಬಾದ್ ಫಿಶ್ ಮಾರ್ಕೆಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋದು, ನನಗೇನು ತಿಳಿದಿದೆಯೋ ಅದನ್ನು ಪೂರ್ತಿ ನಿಮಗೆ ತಿಳಿಸ್ಕೊಡ್ತೀನಿ ಎಂದು ಹೇಳುತ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರಿಗೂ ಧನ್ಯವಾದಗಳು.